ಸೊ ಇಷ್ಟೊತ್ತರ ನೀವೇನು ಫ್ಯಾಬ್ರಿಕೇಷನ್ ನೋಡಿದ್ರಲ್ಲ, ಸೊ ಕಂಪ್ಲೀಟ್ಲಿ ಫ್ಯಾಬ್ರಿಕೇಷನ್ ಮುಗಿಸಿದ್ವಿ. ಇದೆಲ್ಲ ನಾವು ಯಾವ ಟೈಪ್ ಕಟಿಂಗ್ ಮಾಡಿಸಿದ್ವಿ ಏನೇನಿಲ್ಲ ಎಲ್ಲ ನೋಡಿದ್ರಲ್ಲ. ಸೊ ಈಗ ಇದ್ರದ್ದು ಡೈಮೆನ್ಷನ್ಸ್ ನಿಮ್ಗೆ ನೋಡ್ಬೇಕಂದ್ರೆ ಇದು ಆ್ಯಕ್ಚುಲಿ ಫ್ರಂಟ್ ಸೈಡ್ ಇಲ್ಲಿ ಮುಂದೆ ಕೂದೋದೈತಿ, ಈ ಸೈಡ್ ಇಲ್ಲಿ ಮುಂದೆ ಕೂದೋದೈತಿ, ಈ ಸೈಡ್ ಇದಕ್ಕೆ ಹೋಲ್ಸ್ ಅದಾವ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಇದ್ರ ಮತ್ತೆ ಡೈಮೆನ್ಷನ್ಸ್ ನೋಡ್ಕೊಂಬಿಡ್ರಿ. ಇದು ಹಿಂಗೆ ಬಿಡ್ತಾ 110 ಐತಿ, ಆಮೇಲೆ ಹಿಂಗೆ ಲೆಂತ್ 120 ಐತಿ. ಸೊ ಇದ್ರದ್ದು ಡಯಾಮೀಟ್ರ್ ಹೋಲ್ ಸೈಜ್ ನೀವು ಯಾವ ಟೈಪ್ ಬೇರಿಂಗ್ ತರಿಸ್ತೀರಿ ಆ ಟೈಪ್ ಬೇರಿಂಗ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಡಯಾಮೀಟ್ರ್ ಹೋಲ್. ಸೊ ಇದಕ್ಕೆ ಒಳಗಡೆ ಲಾಕಿಂಗ್ ಸಿಸ್ಟಮ್ ಇತ್ತು. ಸೊ ಹಿಂಗಾಗಿ ನಾವು ನಟ್ ಹಾಕಿ ಒಂದು ಲಾಕ್ ಮಾಡಿದ್ವಿ ಇದಕ್ಕೆ. ನೆಕ್ಸ್ಟ್ ಬ್ಯಾಟ್ರಿ ಹೇಳೋದಾದ್ರೆ ಇದು ಪ್ರೊಜೆಕ್ಟ್ ಬ್ಯಾಟ್ರೀಸ್ ಅಂತೇಳಿ ನೀವು ಮಾರ್ಕೆಟ್ನಾಗ ಹೋಗಿ ಕೇಳಿದ್ರೆ ಕೊಡ್ತಾರೋದು. ಸೊ ನಿಮ್ಗೆ ಅದು ಆ್ಯಂಪೇರ್ ಎಷ್ಟು ಬೇಕು ನೋಡಿ ಅದ್ರ ಮೇಲೆ ಡಿಪೆಂಡ್. ಇದು 12 ವೋಲ್ಟ್ 7 ಆ್ಯಂಪೇರಿಂದ ಬ್ಯಾಟ್ರಿ. ಅದಾದಮೇಲೆ ಇಂಥವು 4 ನಟ್ ಆ್ಯಂಡ್ ಬೋಲ್ಟ್ಸ್ ತೊಗೊಂಡಿನಿ. ಸೊ ಇಲ್ಲಿ ಲಾಕ್ ಮಾಡೋಕೆ ಎರಡಕ್ಕೂ ಪೂರ್ತಿ. ಇದು ಆ್ಯಕ್ಚುಲಿ ಇದೇನೈತಲ್ಲ ಇದು ಪೂರ್ತಿ ಮ್ಯಾಲಿದ ಪ್ಲೇಟ್. ಸೊ ಇಲ್ಲೇನು ಕ್ಲ್ಯಾಂಪ್ ಐತಲ್ಲ ಇಲ್ಲೇ ಹ್ಯಾಂಡಲ್ ಕೂತ್ಕೋತೈತಿ. ಸೊ ಇದೆಲ್ಲ ಸಪೋರ್ಟಿವ್ ವೀಲ್ಸಸ್ ಅದು. ಸೊ ನೆಕ್ಸ್ಟ್ ಇದ್ರ ಒಳಗಡೆ ಡೈಮೆನ್ಷನ್ಸ್ ಮತ್ತು ಮೋಟ್ರ್ ಯಾವ ಥರ ಫಿಟ್ ಮಾಡಿವಿ ಅಂತೇಳಿ ತೋರಿಸ್ತೇವೆ ಅಂತ. ಸೊ ಇದು ಒಳಗಡೆ ಡೈಮೆನ್ಷನ್ಸ್ ಮತ್ತು ಅದ್ರದ್ದು ಯಾವ ಟೈಪ್ ಅಂಟಿಸ್ಬೇಕು ಅಂತ. ಸೊ ಇಲ್ಲೇ ಮೋಟ್ರ್ ಕೊಂಡ್ಸೇನೆ ನಾನು. ಇದು ಆ್ಯಕ್ಚುಲಿ ಪ್ಲಾನೆಟರಿ ಗೇರ್ ಮೋಟ್ರಸ್. ಸೊ ಮಿನಿಮಮ್ ಸ್ವಲ್ಪ ಶಾಫ್ಟ್ ಸ್ವಲ್ಪ ಹೊರಗಿಟ್ಟು. ಸೊ ಇದು ಪ್ಲಾನೆಟರಿ ಗೇರ್ ಮೋಟ್ರ್. ಇತ್ತಾಗ ಮೇಲೆ ಟೈರ್ ಟ್ಯೂಬ್ ಮತ್ತು ಕೆಳಗೆ ಒಂದು ಸ್ವಲ್ಪ ಟೈರ್ ಟ್ಯೂಬ್ ಹಾಕೀನಿ. ಸೊ ಯಾಕಪ್ಪ ಅಂತ ಹಿಂಗೆ ಹಾಕೇನಂದ್ರೆ ಗ್ರಿಪ್ ಚಲೋ ಗ್ರಿಪ್ ಕುತ್ಕೊಳ್ಳಿ ಅಂತೇಳಿ. ಸೊ ಚಲೋ ಗ್ರಿಪ್ ಕುತ್ಕೊಳ್ಳಿ ಅಂತೇಳಿ ಹಾಕೇನಿದ್ದೆ. ಸೊ ಇದು ಒಟ್ಟು ತಿರುಗಾಡಂಗಿಲ್ಲ, ಹಿಂಗೆ ಕರೆದಾಡಂಗಿಲ್ಲ. ಸೊ ಇದ್ರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ ವೈರ್ಸಿಂಗ್ ಕನೆಕ್ಷನ್ಸ್ ಅದಾವ ಒಳಗಡೆ. ಮಾರ್ಕ್ ಮಾಡ್ಕೊರಿ, ನಿಮಗೂ ಅರ್ಥ ಆಗ್ತೈತಿ ಕನೆಕ್ಷನ್ ಮಾಡೋ ಟೈಮ್ನಾಗ. ಸೊ ಇದು ಆ್ಯಕ್ಚುಲಿ ಪ್ಲೈವುಡ್ 1.5 ಇಂಚಿನ ಪ್ಲೈವುಡ್ ಇದೆ, 1.5 ಇಂಚಿನ ಪ್ಲೈವುಡ್. ಸೊ ಇದು ಟೋಟಲ್ ಹಿಂಗೈತಿ ಒಂದು 300 mm 300 mm ಹೇಳಬೇಕಂದ್ರೆ. ಸೊ ಸೆಂಟಿಮೀಟ್ರ್ನಾಗ ಹೇಳಬೇಕಂದ್ರೆ 30 ಸೆಂಟಿಮೀಟ್ರ್. ಸೊ ಇದೊಂದು 13 ಸೆಂಟಿಮೀಟ್ರ್, ಇದು 130 mm ಆಗ್ತೈತಿ. ಸೊ ಇದು ಟೋಟಲ್ ಎಷ್ಟಂದ್ರೆ ಒಂದು 14 ಸೆಂಟಿಮೀಟ್ರ್ ಇದೆ. 14 ಸೆಂಟಿಮೀಟ್ರ್ ಏನೈತೆ, 14 ಸೆಂಟಿಮೀಟ್ರ್ ಮೇಲೆ ಒಂದು ಐತಿ. ಸೊ ಇದು 600 mm ಅಂದ್ರೆ 60 ಸೆಂಟಿಮೀಟ್ರ್ ನಾನು ಹೇಳ್ಬೇಕಂದ್ರೆ. ಸೊ ಈ ಥರ ಸ್ವಿಚಸ್ಸಿಗೆ ನಾವು ಹಿಂಗೆ ಈ ಥರ ಪಿನ್ಸ್ ಹಾಕಿ ಕನೆಕ್ಟ್ ಮಾಡಿವಿ. ಇದು 3 ಫೇಸ್ ಪಿನ್ಸ್ ಇವು ಆ್ಯಕ್ಚುಲಿ. ಸೊ ಇದಕ್ಕೆ ಮಾರ್ಕಿಂಗ್ ಮಾಡಿಟ್ಟೇನೆ ಸೊ ಗೊತ್ತಾಗಕ್ಕೆ. ಇದು ಆನ್, ಈ ಸೈಡ್ದು ಆನ್, ಈ ಸೈಡ್ದು ಆನ್, ಈ ಸೈಡ್ದು ಆಫ್ ಅಂತೇಳಿ. ನೆಕ್ಸ್ಟ್ ಇದು ವೀಲ್ಸ್ ನಾವು ಯೂಸ್ ಮಾಡೋದಿದ್ದು ವೀಲ್ಸ್. ಸೊ ಇಲ್ಲಿ ನಮ್ಮದು ಶಾಫ್ಟ್ ಡಯಾಮೀಟ್ರ್ ಎಷ್ಟೈತೆ ನೋಡಿ ಅಷ್ಟು ಡಯಾಮೀಟ್ರಿಂದ ಹೋಲ್ ಹೊಡ್ಸೀವಿ. ಸೊ ಈಗ ಈ ವೀಲ್ನ ಇದ್ರಾಗ ಅಸೆಂಬ್ಲಿ ಮಾಡೋ ಟೈಮಿಗೆ ಅಸೆಂಬ್ಲಿ ಮಾಡೋಣಂತ. ಈಗ ನೆಕ್ಸ್ಟ್ ಹ್ಯಾಂಡಲ್ ತೋರಿಸ್ತೀನಿ ಈಗ ಯಾವ ಟೈಪ್ ಹ್ಯಾಂಡಲ್ ನಾವು ಡಿಸೈನ್ ಮಾಡೋದು ಅಂತೇಳಿ. ಇದೇ ನೋಡೋದಿಲ್ಲ, ಇದು ಹ್ಯಾಂಡಲ್ ಇದೆ ಪೂರ್ತಿ. ಸೊ ಈ ಟೈಪ್ ಹ್ಯಾಂಡಲ್ ಡಿಸೈನ್ ಮಾಡೋದು. ಎರಡು ಪ್ಲೈವುಡ್ ಅದಾವೆ ಇದ್ರಾಗ, 2 ಪ್ಲೈವುಡ್ ಸೇರಿಸಿ ಅಂಟಿಸಿ ನಾಳೆ ಪೈಪ್ ಹಾಕಿ ಗಂಟೆ ಬೋರ್ಡ್ ಪಾಸ್ ಮಾಡಿದ್ವಿ. ಸೊ ಇದು ಪೂರ್ತಿ ಹ್ಯಾಂಡಲ್. ಸೊ ಇದೊಂದು ವೀಲೊಂದು ಅಸೆಂಬ್ಲಿ ಮಾಡೋಣ ಅಂತ ಗಮನಿಸಿ.
ಐತೆ ನೋಡ್ರಿ ಆ ಮಾರ್ಕಿಗೆ ಕಲರ್ ಮಾಡಿದ್ರೆ ಎರಡು ಮುಂದೆ ಎರಡು ಒಮ್ಮೆ ಮಾಡಿ ಹಾಂ ತಡಿ ಸ್ವಲ್ಪ ಪುಷ್ ಮಾಡಿ ಅದನ್ನೇ ಏಯ್ ಪುಷ್ ಮಾಡೆ ಸೊ ಆ್ಯಕ್ಚುಲಿ ನಮ್ಮ ಪ್ರಾಜೆಕ್ಟ್ ಒಂದು ಸ್ವಲ್ಪ ಫೇಲ್ ಆತ ಇದಕ್ಕಪ್ಪ ಅಂದರೆ ಅದೇ ನಾವು ಫಸ್ಟಿಗೆ ನೀವು ನೋಡಿದ್ರಲ್ಲ ಅದು ಅಡಲ್ಟ್ ಗಮ್ ಹಚ್ಚಿ ನಾನು ಹಾಕಿದ್ದೆ ವೀಲ್ಸಿಗೆ. ಸೊ ಹೀಗಾಗಿ ಅದು ಸರಿಯಾಗಿ ಲಾಕ್ ಆಗಲಿಲ್ಲ, ಮೋಟರ್ ಶಾಫ್ಟಿಗೆ ಮತ್ತು ವೀಲ್ಸಿಗೆ ಸರಿಯಾಗಿ ಲಾಕ್ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಇನ್ನೊಂದು ಕನೆಕ್ಷನ್ಸ್ ಹುಡ್ಕಾಕೆ, ಲಾಕಿಂಗ್ ಸಿಸ್ಟಮ್ ಹುಡ್ಕಾಕಂತೇಳಿ ಯೂಟ್ಯೂಬ್ ಸರ್ಚ್ ಮಾಡಿದೆ, ಗೂಗಲ್ ಸರ್ಚ್ ಮಾಡಿದೆ. ಆಮೇಲೆ ಮೋಟ್ರಿಗೆ ವೆಲ್ಡಿಂಗ್ ಮಾಡ್ಸಕ್ಕೆ ಬರ್ತೈತೆ ನಾನು ಅದು ಮಾಡಿದೆ. ಬಟ್ ಡಿ ಸಿ ಮೋಟ್ರಿಗೆ ವೆಲ್ಡಿಂಗ್ ಮಾಡೋಕ್ಕೆ ಬರೋಂಗಿಲ್ಲ. ಅಕಸ್ಮಾತ್ ನಿಮ್ಮ ತಲೆಗೆ ಆ ಥರ ಏನರ ಯೋಚನೆ ಇತ್ತಂದ್ರೆ ಪ್ಲೀಸ್ ತೆಗೆದುಬಿಡ್ರಿ. ಸೊ ಮೋಟ್ರಿಗೆ ಯಾವತ್ತೂ ವೆಲ್ಡಿಂಗ್ ಮಾಡೋಂಗಿಲ್ಲ ಹಂಗೆ, ಯಾಕಂದ್ರೆ ಅದ್ರಾಗ ಆಲ್ರೆಡಿ ಕಾಯಿಲ್ಸ್ ಇರ್ತಾವೆ. ಸೊ ಬರ್ನೌಟ್ ಆಗ್ಬಿಟ್ಟಿರ್ತದೆ. ಸೊ ಅದಕ್ಕೆ ಹೀಗಾಗಿ ಹೊರಗಡೆದು ಅದ್ರದ್ದು ಒಂದು ಮೆಕ್ಯಾನಿಸಮ್ ಮಾಡಿಕೊಂಡೆ ನಾನು, ಒಂಥರ ಲಾಕಿಂಗ್ ಸಿಸ್ಟಮ್. ಸೊ ಅದೇನಪ್ಪ ಅಂದರೆ ಈ ಟೈಪ್ ಲಾಕಿಂಗ್ ಸಿಸ್ಟಮ್. ಆ್ಯಕ್ಚುಲಿ ಹೆಂಗಿತ್ತಪ್ಪ ಅಂದರೆ ಇದು ಪೂರ್ತಿ ಎಕ್ಸಾಕ್ಟಿಂಗ್ ರೌಂಡ್ ಕಟ್ ಮಾಡ್ಕೋಬೇಕಿತ್ತು. ಸೊ ರೌಂಡ್ ಕಟ್ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಸ್ಕ್ವೇರ್ ಮಾಡ್ಕೊಂಡು ನಾವು ಏನದು ಗ್ರೈಂಡಿಂಗ್ ಮಷಿನ್ನಾಗ ಎಡ್ಜಸ್ ಎಲ್ಲ ಏನೇನೈತಲ್ಲ ಪೂರ್ತಿ ರೌಂಡ್ ಮಾಡ್ಕೊಂಡಿವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡಕ್ಕೆ ಹೋಗ್ರಿ. ಮೇನ್ ಪ್ರಾಡಕ್ಟ್ ಇದ್ರಾಗ ಏನಪ್ಪ ಅಂದರೆ ಇದು ಶಾಫ್ಟ್, ಇದೇನು ಶಾಫ್ಟ್ ಐತೆ ಇದು ಹಾಲೋ ಶಾಫ್ಟ್ ಐತಿ. ಈ ಹಾಲೋ ಶಾಫ್ಟ್ ಮಿನಿಮಮ್ ಇದ್ರ ಸೆಂಟಿಮೀಟ್ರ್ ಐತಿ, 2.5 ಸೆಂಟಿಮೀಟ್ರ್. ಸೊ ಎಮ್ನಾಗೆ ಹೇಳಬೇಕಂದ್ರೆ 20 mm ಮೇಲೆ 25 mm ಬರ್ತೈತಿ ಇದು ಎಮ್ನಾಗ ಹೇಳಬೇಕಂದ್ರೆ. ಸೊ ಇದಕ್ಕೆ ನಾವು 2 ಸ್ಕ್ರೂ ಮಾಡ್ಕೊಂಡಿವಿ. ಸೊ 2 ಸ್ಕ್ರೂ ಹೆಂಗೆ ಆಗ್ತಿತ್ತು ಅಂದರೆ ಇಲ್ಲಿ ಐತಲ್ಲ ಈ ಮೋಟ್ರ್ ಶಾಫ್ಟ್ ಏನೈತಲ್ಲ, ಮೋಟ್ರ್ ಶಾಫ್ಟ್ ಇಲ್ಲಿ ಕೀವೆ ಐತಿ. ಇಲ್ಲಿ ಇದು ಆ್ಯಕ್ಚುಲಿ ಹಿಂಗೆ ಕೀವೆ ಐತಲ್ಲ, ಈ ಕೀವೆನಾಗ ಈ ಥರ ಕುದ್ಬೋದೈತಿ ಹಿಂಗೆ. ಇದೇನು ಡಯಾಮೀಟ್ರ್ ಹೋಲ್ ಮಾಡ್ಯಾವಲ್ಲ 10 mm ಡಯಾಮೀಟ್ರ್ ಐತಿ. ಸೊ ಇದು 10 mm ಇಂದ ಹೋಲ್ ಮಾಡ್ಕೊಂಡೆ ನಾವು. ಸೊ ಇದು ಆ್ಯಕ್ಚುಲಿ ಹಿಂಗೆ ಪೂರ್ತಿ ಹಿಂಗೆ ಎಕ್ಸಾಕ್ಟಿಂಗ್ ಒಳಗಡೆ ಹೋಗ್ತೈತಿ. ಸೊ ಇದ್ರ ಮೇಲೆ ನಾವೇನು ಹಾಕಿವಿ ಅಂದ್ರೆ ಅಲೈನ್ ಕೀದ ಒಂದು ಬೋಲ್ಟ್ಸ್ ಬರ್ತಾವೆ, ಅಲೈನ್ ಬೋಲ್ಟ್ಸ್ ಬರ್ತಾವೆ. ಇದು 4 mm ಬೋಲ್ಟ್ಸ್ ಇದೆ, 4 mm ಇದೆ. ಸೊ 4 mm ಬೋಲ್ಟ್ಸ್ ಇದ್ರಾಗ ಕುದೋದೈತಿ. ಆಮೇಲೆ ಈ ಪ್ಲೇಟ್ ಏನೈತಲ್ಲ, ಈ ಪ್ಲೇಟ್ನಾಗ ಹೋಲ್ ಏನದಾವಲ್ಲ ಎಕ್ಸಾಕ್ಟ್ ಈ ವೀಲಿಗೆ ಮ್ಯಾಚ್ ಆಗೋ ಥರ ನಾವು ಹೋಲ್ ಮಾಡ್ಕೊಂಡೇವಿ. ಸೊ ಈ ವೀಲಿಗೆ ಮ್ಯಾಚ್ ಆಗೋ ಥರ ನಾವು ಹೋಲ್ಸ್ ಮಾಡ್ಕೊಂಡಿವಿ. ಸೊ ಇದ್ರಾಗ 6 ಪಾರ ಹೋಲ್ ಮಾಡ್ಕೊಂಡೇವಿ. ಸೊ ಈ 6 ಪಾರ ಹೋಲ್ ಮಾಡ್ಕೊಂಡು ಇದ್ರಾಗ ನಾವು 3 ಇಂಚಿಂದು ನಟ್ ಆ್ಯಂಡ್ ಬೋಲ್ಟ್ಸ್ ಹಾಕಿ ನಾವು ಇದನ್ನು ಲಾಕ್ ಮಾಡತ್ತೀವಿ. ಸೊ ಇದು ಲಾಕ್ ಮಾಡಿದಾಗ ಯಾವ ಥರ ಆಗ್ತೈತಂದರೆ, ಈಗ ಅಕಸ್ಮಾತ್ ಈಗ ಮೋಟ್ರ್ ತಿರುಗ್ತಂದ್ರೆ, ಸೊ ಮೋಟ್ರಿಗೆ ನಾವು ಆಲ್ರೆಡಿ ಇದ್ರ ಲಾಕಿಂಗ್ ಸಿಸ್ಟಮ್ ಮಾಡಿರ್ತೀವಿ. ಸೊ ಮೋಟ್ರ್ ತಿರುಗಿದಾಗ ಇದು ಶಾಫ್ಟ್ ತಿರುಗುತ್ತೆ. ಸೊ ಈ ಶಾಫ್ಟಿಗೆ ನಾವು ಪ್ಲೇಟ ವೆಲ್ಡ್ ಮಾಡಿವಿ. ಸೊ ಈ ಪ್ಲೇಟ ವೆಲ್ಡ್ ಮಾಡಿದ ಸಂಬಂಧ ವೀಲ್ ಕಸೂಲಿಕ್ಕೆ ಇರ್ತೈತಿ. ಸೊ ಈ ಸತ ಬಹುಶಃ ಟೆಸ್ಟ್ ಮಾಡೋಣಂತೆ. ಈ ಸತ ಫೇಲ್ ಆಗಂಗಿಲ್ಲ ಅನ್ಕೊಂತೀನಿ ನಾನು, ನಮ್ಮದು ಡಿಸೈನ್ ಪ್ರಕಾರ. ಸೊ ಈಗ ಫಿಟ್ಟಿಂಗ್ ಮಾಡಿ ಟೆಸ್ಟ್ ಮಾಡೋಣಂತೆ, ಬರ್ರಿ. ಸೊ ಇಲ್ಲಿ ಅಲಾನಿಕೆ 2 ಬೋಲ್ಟ್ಸ್ ಹಾಕಿ ಟೈಟ್ ಮಾಡೀವಿ. ಆಮೇಲೆ ಇದು ವೀಲಿಗೆ ಇದು ಬೋಲ್ಟ್ಸ್ 3 ಇಂಚಿನ ಬೋಲ್ಟ್ಸ್ ಹಾಕಿ ಇದನ್ನು ನಟ್ ಆ್ಯಂಡ್ ಬೋಲ್ಟ್ ಇವು ಟೈಟ್ ಮಾಡೀವಿ. ಸೊ ಅಲಾನಿಕೆ ಬೋಲ್ಟ್ಸು ಟೈಟ್ ಆಗುವ. ಈಗ ನೆಕ್ಸ್ಟ್ ಮ್ಯಾಲಿನ ಹ್ಯಾಂಡಲ್ ಫಿಟ್ ಮಾಡೋಣ. ಪವರ್ ಬಾಡಿಗೆ ಹೊರಗೆ ತಂದೀವಿ. ಸೊ ಈಗ ಟೆಸ್ಟ್ ಮಾಡೋ ಸಮಯ. ಸೊ ಫಸ್ಟ್ ಇದ್ರದ್ದು ಸ್ಟೇರಿಂಗ್ ಸಿಸ್ಟಮ್ ತೋರಿಸ್ತೀನಿ ಹೆಂಗೆ ವರ್ಕ್ ಆಗ್ತೈತಿ, ಆಮೇಲೆ ಇದ್ರ ಮೇಲೆ ಹತ್ತಿ ಓಡಿಸೋಣ ಅಂತ. ಸೊ ಈಗ ಅಕಸ್ಮಾತ್ ನಮ್ಗೆ ರೈಟ್ ಸೈಡ್ ಹೋಗ್ಬೇಕಂದಿದ್ರೆ ನಾವು ರೈಟ್ ಸೈಡ್ ಬಟನ್ ಹೊತ್ತಬೇಕು. ಸೊ ವೆಹಿಕಲ್ದ ರೈಟ್ ಸೈಡ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಅಕಸ್ಮಾತ್ ನಮಗೆ ಲೆಫ್ಟ್ ಸೈಡ್ ಹೋಗ್ಬೇಕಿತ್ತಂದ್ರೆ ಸೊ ನಾವು ಲೆಫ್ಟ್ ಸೈಡ್ ಬಟನ್ನ ಆನ್ ಮಾಡಬೇಕು. ಸೊ ಇದು ಲೆಫ್ಟ್ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಆಗ್ತೈತಿ ವೆಹಿಕಲ್. ಸೊ ಈ ಥರ ಈಗ 2 ಬಟನ್ಸ್ ಆನ್ ಮಾಡಿದ್ರೆ ಸೊ ವೆಹಿಕಲ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ.
ಸೊ ಸ್ವಲ್ಪ ಮುಂದ್ಗಡೆ ತೊಗೊಂಡು ಹೋಗಿ ಅಲ್ಲಿ ಸ್ವಲ್ಪ ಫ್ಲಾಟ್ ಸರ್ಫೇಸ್ ಐತಿ, ಸ್ವಲ್ಪ ಇಲ್ಲಿ ಡೌನಲ್ಲಿ ಐತಲ್ಲ, ಸೊ ಅಲ್ಲಿ ಹೋಗಿ ಟೆಸ್ಟ್ ಮಾಡೋಣ ಅಂತ ಬರ್ರಿ. ಸೊ ಅಂತೂ ಇದು ನಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿತ್ತು. ನೋಡಾತಿಲ್ಲ, ಟೆಸ್ಟಿಂಗ್ ಮಾಡಾತೀವಿ ಇದ್ರದ್ದು. ಸೊ ಟೆಸ್ಟಿಂಗ್ನ ನೋಡಾತೀರಿ ಹೆಂಗೆ ಇದು ವೇಟ್ ತಗೊಂಡು ಹೆಂಗೆ ಹೊಂಟೈತೆ ಅಂತೇಳಿ. ಸೊ ವೆರಿ ಗುಡ್ ಡ್ರೈವಿಂಗ್, ವೆರಿ ಗುಡ್. ನಮ್ಮ ಪ್ರಾಜೆಕ್ಟಿನ ಮಾಡೆಲ್ ನಮ್ಮ ತಮ್ಮ ಮನೋಜ್ ಜೈಕೋಟೆ, ಆಗ ನಮ್ಮ ಕುಟಾಗ ಅದಾನ ಶಶಾಂಕ ಅಲಿಗಿರಿ ಆಸ್ ಎ ಕ್ಯಾಮ್ರಾಮನ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಅದನ್ನು ಮರ್ತ್ಬಿಟ್ಟು ನಾ ಹೇಳೋದು, ರೆಡ್ ಬಟನ್ ಐತೆ ಅಲ್ಲೇ ಒತ್ತಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಕಾಸ್ಟ್ಗೆ ಇಷ್ಟೆಲ್ಲ ಏನೇನೈತಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ಅದನ್ನು ನೋಡ್ಕೊಂಡ್ರಿ. ಸೊ ಮತ್ತೆ ಸಿಗ್ತೀನಿ ಅಂತೆ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಗಾಯ್ಸ್.